ಮಾತಾಡ್ಕೊಳ್ಳಿ, ಫಿಲಮ್ ಅವ್ರು ಏನಾರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರೂ ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಇದೇ BJP-ಯವ್ರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೇನ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ನು, ಯಾರು ಫಂಕ್ಷನ್ ಅದು? ನಂದ ಫಂಕ್ಷನು, ಸಿದ್ದರಾಮಯ್ಯ ಇಂಡಸ್ಟ್ರಿಯವರು. ಅವರು ಅದಕ್ಕೆ ಕೋಆಪ್ರೇಷನ್, ನಾವು ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ, ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾಯಿದೆ ಸರ್ಕಾರ? ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡಿದು, ಸ್ಕ್ರಿಪ್ಟ್ ರೈಟ್ರಿಂದ ಹಿಡಿದು, ಆ್ಯಕ್ಟ್ರಿಂದ ಹಿಡಿದು, ಡೈರೆಕ್ಟ್ರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನನಗೆ ಅಶೋಕ್ ಬೇಕಾದ್ರೆ ಇನ್ನೂ ತಲೆ ಕೆಳಗಡೆ ಹಾಕೋಣ. ಯಾರು? ನಾನು ಕಾರ್ಯಕರ್ತರಿಗೆ ಯಾರನ್ನೂ ಕರೀತಾ ಇಲ್ಲ. ಕಾರ್ಯಕರ್ತರು ನನಗೇನು ಅವಶ್ಯಕತೆ ಇಲ್ಲ.